ಈಗಿನ ಮಕ್ಕಳಿಗೆ ಆ ರೀತಿಯ ಒಂದು ವಾತಾವರಣ ನಾವೀಗ ನೋಡ್ತಾ ಇದ್ದೇವೆ. ಅಂದರೆ ಬೇರೆ ಎಲ್ಲ ಕಡೆ ಕೂಡ ಎಂಟರ್ಟೈನ್ಮೆಂಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ಆ ಮೌಲ್ಯಾಧಾರಿತ ಇರುವಂತಹ ಕೆಲವು ಅಂಶಗಳನ್ನು ನಾವು ಇಲ್ಲಿ ಯಾವ ರೀತಿಯಲ್ಲಿ ನೋಡ್ತೇವೆ ಅದು ತುಂಬ ಕಮ್ಮಿ ಆಗ್ತಾ ಇದೆ. ಓಕೆ, ಅವರಲ್ಲಿ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನಾವು ಯಾವುದಾದ್ರೂ ಧರ್ಮವನ್ನು ಫಾಲೋ ಮಾಡುವಾಗ ನಾವು ಅವರಿಗೆ ಫೋರ್ಸ್ ಮಾಡ್ತೇವೆ, ನೀವು ಇದು ಓದಬೇಕು, ಇಲ್ಲಿಗೆ ನೀವು ನಮಾಜ್ ಮಾಡಬೇಕು, ಅಥವಾ ನೀವು ಕೆಲವು ವಿಷಯಗಳನ್ನು ಇಲ್ಲಿ ನೀವು ಈ ರೀತಿಯಲ್ಲಿ ನೀವು ಇದು ಹೇಳಬೇಕು. ಯಾಕೆ ನಮಾಜ್ ಮಾಡಬೇಕು ಅಥವಾ ಯಾಕೆ ನಾವು ಪ್ರಾರ್ಥಿಸಬೇಕು, ಯಾಕೆ ಕುರಾನ್ ಓದಬೇಕು? ಪೇರೆಂಟ್ಸಿಗೆ ಗೊತ್ತಿಲ್ಲ. ಇದೊಂದು ದೊಡ್ಡ ಒಂದು ಅನಾಹುತ ಅಂತ ಹೇಳ್ಬೋದು. ಹೆಚ್ಚಿನ ಪೇರೆಂಟ್ಸ್ ನನ್ನಲ್ಲಿ ಬರ್ತಾರೆ, ಕೇಳ್ತಾರೆ, ಮ್ಯಾಮ್ ನಮಾಜ್ ಮಾಡೋದಿಲ್ಲ, ಇವರಿಗೆ ನಾವು ಹೇಗೆ ಪ್ರೋತ್ಸಾಹ ಮಾಡೋದು, ಯಾವ ರೀತಿಯಲ್ಲಿ ಹೇಳಿದರೂ ಕೂಡ ಕೇಳೋದಿಲ್ಲ. ಅಥವಾ ಯಾವುದೇ ಒಂದು ವಿಷಯ ನಾವು ಹೇಳುವಾಗ ಒಂದು ನೈತಿಕತೆಯ ಬಗ್ಗೆ ಅಥವಾ ನಮ್ಮ ಒಂದು ವಿಶ್ವಾಸ ಧರ್ಮದ ಬಗ್ಗೆ ಎಲ್ಲ ಹೇಳುವಾಗ ಇವರಿಗೊಂದು ಅದರಲ್ಲಿ ಒಂದು ಕೇರೇ ಇಲ್ಲ. ಮ್ಯಾಮ್ ಏನು ಮಾಡಬೇಕು? ಈಗಿನ ಮಕ್ಕಳಿಗೆ ಆ ರೀತಿಯ ಒಂದು ವಾತಾವರಣ ನಾವೀಗ ನೋಡ್ತಾ ಇದ್ದೇವೆ. ಅಂದರೆ ಬೇರೆ ಎಲ್ಲ ಕಡೆ ಕೂಡ ಎಂಟರ್ಟೈನ್ಮೆಂಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ಆ ಮೌಲ್ಯಾಧಾರಿತ ಇರುವಂತಹ ಕೆಲವು ಅಂಶಗಳನ್ನು ನಾವು ಇಲ್ಲಿ ಯಾವ ರೀತಿಯಲ್ಲಿ ನೋಡ್ತೇವೆ ಅದು ತುಂಬ ಕಮ್ಮಿ ಆಗ್ತಾ ಇದೆ. ಓಕೆ, ಅವರಲ್ಲಿ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಅವರಲ್ಲಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಈ ಕಡೆ ನಮ್ಮ ಹೊರಗಿನ ಒಂದು ವಾತಾವರಣ ಆ ರೀತಿ ಆಗ್ತಾ ಇದೆ. ಸೊ ಎನ್ಕರೇಜ್ಮೆಂಟ್ ಈಸ್ ಸೆಲ್ಫ್ ಡ್ರಿವನ್ ಅಂತ ಹೇಳ್ಬೋದು. ಅದು ಇಂಟ್ರಿನ್ಸಿಕ್ ಆಗಿ ಬರುವಂಥದ್ದು. ಆ್ಯಕ್ಚುಲಿ ಅದನ್ನು ನಾವು ಹೊರಗಿಂದ ನಮಗೆ ಯಾವ ರೀತಿಯಲ್ಲಿ ನಾವು ಅದನ್ನು ಎನ್ಕರೇಜ್ಮೆಂಟ್ ನಮಗೆ ಮಕ್ಕಳಿಗೆ ಕೊಡಲಿಕ್ಕೆ ಆಗೋದಿಲ್ಲ. ನಾವು ಆ ಮಕ್ಕಳಿಗೆ ಅವರಿಂದಲೇ ಅದು ಬೆಳಿಬೇಕಾಗ್ತದೆ. ಆ ರೀತಿಯಲ್ಲಿ ನಾವು ಅವರನ್ನು ಬೆಳೆಸಬೇಕಾಗ್ತದೆ. ಮೇನ್ ಪ್ರಾಬ್ಲಮ್ ಏನಂತ ಹೇಳಿದರೆ, ಸೃಷ್ಟಿಕರ್ತನನ್ನು ಅರಿಯುವಂಥದ್ದು ಕೆಲಸ ಮಾಡೋದು ಅವರು ಯಾವ ರೀತಿಯಲ್ಲಿ ಮಾಡ್ತಾರೆ? ಅವರ ಹೆತ್ತವರನ್ನು ನೋಡ್ತಾರೆ. ಸೃಷ್ಟಿಕರ್ತನ ಬಗ್ಗೆ ಹೇಳುವವರು ಯಾರು? ಅದು ಅವರ ಹೆತ್ತವರು. ಈ ಹೆತ್ತವರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ನೋಡ್ತಾರೆ. ಈ ಹೆತ್ತವರೇ ನಮಗೆ ಬೈತಾರೆ, ನಮಗೆ ಈ ರೀತಿ ನಮ್ಮನ್ನು ತೆಗಳ್ತಾರೆ, ನಮ್ಗೆ ಏನಾದರೂ ತಪ್ಪು ಮಾಡಿದರೆ ನಮಗೆ ಹೊಡಿತಾರೆ. ಈ ರೀತಿಯೆಲ್ಲ ಆದರೆ ಅವರಿಗೆ ಒಂದು ಕಾನ್ಸೆಪ್ಟ್ ಬರ್ತದೆ, ದೇವರು ಅಥವಾ ನಮ್ಮನ್ನು ಸೃಷ್ಟಿಸಿದವರು ಯಾವ ರೀತಿ ಇರ್ಬೋದು. ನಾವು ಫೋರ್ಸ್ ಮಾಡ್ತೇವೆ ಮಕ್ಕಳಿಗೆ ಅಲ್ವಾ? ನಾವು ಯಾವುದಾದ್ರೂ ಧರ್ಮವನ್ನು ಫಾಲೋ ಮಾಡುವಾಗ ನಾವು ಅವರಿಗೆ ಫೋರ್ಸ್ ಮಾಡ್ತೇವೆ, ನೀವು ಇದು ಓದಬೇಕು, ಇಲ್ಲಿಗೆ ನೀವು ನಮಾಜ್ ಮಾಡಬೇಕು, ಅಥವಾ ನೀವು ಕೆಲವು ವಿಷಯಗಳನ್ನು ಇಲ್ಲಿ ನೀವು ಈ ರೀತಿಯಲ್ಲಿ ನೀವು ಇದು ಹೇಳಬೇಕು. ಈ ರೀತಿಯೆಲ್ಲ ಮಾಡುವಾಗ ಅವರಿಗೆ ನಾವು ಯಾವಾಗ ಫೋರ್ಸ್ ಮಾಡ್ತೇವೆ ಆ ಧರ್ಮದ ಬಗ್ಗೆ ಅವರಿಗೆ ಒಂದು ಅಸಹ್ಯ ಭಾವನೆ ಅವರಲ್ಲಿ ಬರ್ತದೆ. ಯಾವಾಗ ಅದು ಇಂಟ್ರಿನ್ಸಿಕ್ ಆಗಿ ಸೆಲ್ಫ್ ಮೋಟಿವೇಶನ್ ಆಗಿ ಬರ್ತದೆ ಆವಾಗ ಈ ರೀತಿ ಬರುವುದಿಲ್ಲ. ಸೊ ನಾನು ಹೆಚ್ಚಾಗಿ ಕೇಳ್ತೇನೆ, ಯಾಕೆ ನಮಾಜ್ ಮಾಡಬೇಕು ಅಥವಾ ಯಾಕೆ ನಾವು ಪ್ರಾರ್ಥಿಸಬೇಕು, ಯಾಕೆ ಕುರಾನ್ ಓದಬೇಕು? ಪೇರೆಂಟ್ಸಿಗೆ ಗೊತ್ತಿಲ್ಲ. ಇದೊಂದು ದೊಡ್ಡ ಒಂದು ಅನಾಹುತ ಅಂತ ಹೇಳ್ಬೋದು. ನಾವು ಹೇಗೆ ಪ್ರಾರ್ಥಿಸಬೇಕು ಅದನ್ನೆಲ್ಲ ನಾವು ಹೇಳಿಕೊಡ್ತೇವೆ ಮಕ್ಕಳಿಗೆ, ಆದರೆ ಯಾಕೆ ಮಾಡಬೇಕು ಅಂತ ಹೇಳಿ ಅವರಿಗೆ ಗೊತ್ತಿಲ್ಲ. ಅದು ಮಾಡಿದರೆ ನಿಮಗೆ ಏನಾಗ್ತದೆ? ನೀವು ನರಕಕ್ಕೆ ಹೋಗ್ತೀರಿ ಒಂದೇ ಹೇಳೋದು, ನೀವು ಸ್ವರ್ಗ ಮತ್ತು ನರಕದ ಬಗ್ಗೆ ಮಾತ್ರ ಹೇಳಿ ಸುಮ್ಮನೆ ಕೂತ್ಕೊಳ್ತಾರೆ. ಅದಲ್ಲ ಇರುವಂಥದ್ದು. ಆ್ಯಕ್ಚುಲಿ ಅದರಲ್ಲಿ ಏನೆಲ್ಲ ಇದೆ ನಾವು ಅದನ್ನು ಅವರಿಗೆ ಹೇಳಿಕೊಡ್ತಾ ಇಲ್ಲ. ಎಷ್ಟೆಲ್ಲ ನಮಗೆ ನಮ್ಮ ಪ್ರವಾದಿಯ ಕೆಲವು ವಚನಗಳಾಗಿರ್ಬೋದು ಅಥವಾ ನಮಗೆ ಈ ವೇದಗಳಲ್ಲಿ ಕೂಡ ತುಂಬ ವೇದಗಳಲ್ಲಿ ನಮಗೆ ಈ ಅಂಶಗಳನ್ನು ನಾವು ನೋಡ್ತಾ ಇರ್ತೇವೆ. ಯಾವ ರೀತಿಯಲ್ಲಿ ಒಂದು ಧರ್ಮವನ್ನು ಫಾಲೋ ಮಾಡೋದಾದರೆ ಅದರಲ್ಲಿ ಅದರ ತತ್ವಗಳಿಂದ ನಮಗೆ ಏನೆಲ್ಲ ಸಿಗ್ತದೆ, ಅದು ನಾವು ಫಾಲೋ ಮಾಡಿದರೆ ನಮಗೆ ಏನೆಲ್ಲ ಅದರಲ್ಲಿ ಲಾಭ ಇದೆ ಅಂತ ಹೇಳಿ ನಮಗೆ ಗೊತ್ತಿರ್ತದೆ. ಆದರೆ ಪೇರೆಂಟ್ಸಿಗೆ ಅದು ಗೊತ್ತಿಲ್ಲದಿದ್ದರೆ ದೊಡ್ಡ ಪ್ರಾಬ್ಲಮ್. ಹೆಚ್ಚಾಗಿ ನಮ್ಮ ಪೇರೆಂಟ್ಸಿಗೆ ಇದು ಗೊತ್ತಿಲ್ಲದಾಗ ಈ ಅನಾಹುತ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಮ್ಮ ಈ ಕನೆಕ್ಷನ್ ಸೃಷ್ಟಿಕರ್ತನ ಒಂದಿಗಿರುವಂತಹ ಒಂದು ಕನೆಕ್ಷನ್ ಇದೆಯಲ್ಲ, ಅದು ಸ್ಟ್ರಾಂಗ್ ಆಗಬೇಕಾದ್ರೆ ಅವರಿಗೆ ಯಾಕೆ ಮಾಡಬೇಕು, ಏನು ಇದರ ತತ್ವ ಏನು ಅಂತ ಹೇಳಿ ಅವರಿಗೆ ಸರಿಯಾಗಿ ಮನವರಿಕೆ ನಾವು ಮಾಡಿಕೊಡ್ಬೇಕಾಗ್ತದೆ. ನನ್ನಲ್ಲಿ ಬಂದು ಪೇರೆಂಟ್ಸ್ ಕೇಳ್ತಾರೆ, ನಮಾಜಿಗೆ ಹೋಗೋದಿಲ್ಲ, ಮಸೀದಿಗೆ ಹೋಗೋದಿಲ್ಲ, ಎಷ್ಟು ಹೇಳಿದರೂ ದೂಡಿ ಕಳಿಸ್ಬೇಕಾಗ್ತದೆ. ನಾನು ಒಂದು ಹೇಳಿದ್ದೇನೆ, ನೀವು ಎಷ್ಟು ಗಂಟೆಗೆ ನಮಾಜ್ ಮಾಡ್ತೀರಿ, ನೀವು ಯಾವಾಗ ಮಾಡ್ತೀರಿ, ನೀವು ನಿಮ್ಮ ಧರ್ಮವನ್ನು ಫಾಲೋ ಮಾಡುವಾಗ ಯಾವ ರೀತಿಯಲ್ಲಿ ಮಾಡ್ತೀರಿ? ಇದು ಹೇಳುವಾಗ ನನಗೆ ಈ ತಾಯಿಯನ್ನು ನೋಡಿದ ತಕ್ಷಣ ನಮ್ಮ ಮಕ್ಕಳು ಕೂಡ ಚೇಂಜ್ ಆಗ್ತಾರೆ ಆ್ಯಕ್ಚುಲಿ. ಆದರೆ ಇದು ನಮ್ಮ ತಾಯಂದಿರು, ನಮ್ಮ ತಂದೆಯಂದಿರು, ಅವರು ಮನೆಯಲ್ಲೇ ಕೂತ್ಕೊಳ್ತಾರೆ, ಮಕ್ಕಳಿಗೆ ಹೇಳ್ತಾರೆ, ನೀನು ಅಲ್ಲಿ ಮಸೀದಿಗೆ ಹೋಗಿ ಬಾ, ನಮಾಜ್ ಮಾಡಿ ಬಾ. ಇದು ಹೇಳುವಾಗ ಪ್ರಾಬ್ಲಮ್
ಜಾಸ್ತಿ ಆಗ್ತದೆ. ಮಕ್ಕಳಿಗೆ ಅದು ಆ ಇಂಟ್ರೆಸ್ಟ್ ಬರುವುದಿಲ್ಲ. ಒಟ್ಟಿಗೆ ಸೇರಿ ನಾವು ಕೂಡ ನಮಾಜ್ ಮಾಡೋದು, ಮನೆಯಲ್ಲಿ ತಾಯಿ ಕೂಡ ಬೇಗ ಅಜಾನ್ ಆದ ತಕ್ಷಣ ಹೋಗೋದು, ರೆಡಿ ಆಗೋದು, ಇದನ್ನೆಲ್ಲ ನೋಡಿದರೆ ಅಲ್ಲ ಮಕ್ಕಳಿಗೆ ಕೂಡ ಅದು ಅರ್ಥ ಆಗುವಂಥದ್ದು ಏನು ಅಂತ ಹೇಳಿ. ಸೊ ಅವರಿಗೆ ಯಾಕೆ ಮಾಡುವಂಥದ್ದು ಇದು ನಾವು ಅರ್ಥ ಮಾಡಿ ಅವರಿಗೆ ನಾವು ಕೊಡಬೇಕಾಗ್ತದೆ. ಎನ್ಕರೇಜ್ಮೆಂಟ್ ಯಾವುದೇ ಕೆಲಸ ಆಗಿರಲಿ, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಈಗ ಅವರಿಗೆ ಆ ಪ್ರೇರಣೆ ಸಿಗ್ತಾ ಇಲ್ಲ. ಹೊರಗಿಂದ ಅವರ ಫ್ರೆಂಡ್ಸ್ ಆಗಿರಲಿ, ಅವರ ರಿಲೇಟಿವ್ಸ್ ಆಗಿರಲಿ, ಯಾರು ಕೂಡ ಈ ರೀತಿ ಮಾಡ್ತಾ ಇಲ್ಲ. ಅದರಿಂದ ಆ ಪ್ರೇರಣೆ ಅವರಿಗೆ ಸಿಗ್ತಾ ಇಲ್ಲ. ಇಂಟರ್ನೆಟಲ್ಲಿ ಹೋಗಿದ್ರು ಕೂಡ ಅವರಿಗೆ ಆ ಇನ್ಫಾರ್ಮೇಷನ್ ಭಾರಿ ಕಮ್ಮಿ ನೋಡಲಿಕ್ಕೆ ಸಿಗುವಂಥದ್ದು. ಅಂದರೆ ಈ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಈಗ ನಾವು ನೋಡೋದಾದರೆ ಆಲ್ಮೋಸ್ಟ್ ಒಂದು 20-40 ಹದೀಸ್ಗಳು ಸುಮ್ಮನೆ ನಮಗೆ ನಮಾಜ್ನ ಬಗ್ಗೆ, ಅಲ್ಲಿ ವುಜು ಆಗಿ ನಮಾಜ್ ಮಾಡುವ ಬಗ್ಗೆ ಹದೀಸ್ಗಳಿವೆ. ಆದರೆ ಅದರಲ್ಲಿ ನಾವೀಗ ನೋಡೋದಾದರೆ ಯಾವೆಲ್ಲ ಹದೀಸ್ಗಳನ್ನು ನಾವು ಅವರಿಗೆ ಮಕ್ಕಳಿಗೆ ಹೇಳಿಕೊಟ್ಟಿರ್ತೇವೆ. 5 ಸಲ ನಮಾಜ್ ಮಾಡುವಾಗ ಅಂದರೆ 5 ಸಲ ನಿಮ್ಮ ಒಂದು ಪಾಪಗಳನ್ನೆಲ್ಲ ವಿಮೋಚಿಸುವಂತಹ ಒಂದು ಕರ್ಮವನ್ನು ನಾವಿಲ್ಲಿ ಮಾಡ್ತಾ ಇರುವಂಥದ್ದು. 5 ಸಲ ನೀವು ಸ್ನಾನ ಮಾಡಿದರೆ ಯಾವ ರೀತಿ ನಿಮ್ಮ ದೇಹದಲ್ಲಿರುವಂತಹ ಕೊಳೆಯನ್ನೆಲ್ಲ ನೀವು ನೀಗಿಸ್ಬೋದು, ಅದೇ ರೀತಿ ನಿಮ್ಮ ತಪ್ಪುಗಳನ್ನೆಲ್ಲ ಅಲ್ಲಿ ಮನ್ನಿಸುವಂತಹ ಒಂದು ಟೈಮ್ ಆಗಿದೆ ಅಂತ ಹೇಳಿ ನಾವು ಅವರಿಗೆ ಅದು ಹೇಳಿಕೊಟ್ರೆ ಅಲ್ಲ ಅವರಿಗೆ ಗೊತ್ತಾಗುವಂಥದ್ದು. ಇದು ಯಾವುದೂ ಇಲ್ಲದಿದ್ದರೆ ನೀವೊಂದು ನಮಾಜ್ ಮಾಡಿ ಬಾ ಅಂತ ಹೇಳಿದರೆ ಅದಾಗೋದಿಲ್ಲ. ಸೊ ಎನ್ಕರೇಜ್ಮೆಂಟ್ ಅಂತ ಹೇಳುವಂಥದ್ದು ಅದು ಅವರಿಗೆ ಯಾಕೆ ಮಾಡಬೇಕು ಇದರ ಬಗ್ಗೆ ನಾವು ಸ್ವಲ್ಪ ಅವರಿಗೆ ಹೇಳಿಕೊಟ್ರೆ ಅವರು ಅದರ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ. ಅಥವಾ ಅವರಿಗೆ ಒಂದು ರಿಸರ್ಚ್ ಮಾಡಲಿಕ್ಕೆ ನಾವು ಹೇಳ್ಬೋದು. ಅದು ಕೂಡ ಮಾಡಿದರೆ, ಅವರಾಗಿ ರಿಸರ್ಚ್ ಮಾಡಿದರೆ ಅವರು ಮಾಡ್ತಾರೆ. ರೀಸೆಂಟ್ಲಿ ಒಂದು ಪೇರೆಂಟ್ ನನ್ನ ಹತ್ರ ಬಂದು ಹೇಳಿದರು, ಮ್ಯಾಮ್ ನನ್ನ ಮಗನಿಗೆ ತುಂಬ ಮೊಬೈಲ್ ನೋಡುವಂಥದ್ದು ಭಯಂಕರ ಇಂಟ್ರೆಸ್ಟ್ ಆಗ್ತಾ ಇದೆ, ಅವರು ಯಾವ ರೀತಿ ಸ್ಟಾಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆವಾಗ ನಾನು ಹೇಳಿದೆ, ಎಷ್ಟು ಏಜ್, ಆ ಮಗುವಿನ ಏಜ್ ಎಷ್ಟು ಅಂತ ಕೇಳಿದಾಗ 13 ಇಯರ್ಸ್ ಅಂತ ಹೇಳಿದರು. ಓಕೆ, ಹಾಗಾದರೆ ನಾನು ಆ 13 ಇಯರ್ಸ್ನ ಮಗುವನ್ನು ಕರೆದು ನಾನು ಹೇಳಿದೆ, ಇನ್ನು ರಿಸರ್ಚ್ ಮಾಡಬೇಕು, ಗಿವ್ ಮಿ 15 ಪಾಯಿಂಟ್ಸ್ ನನಗೆ ಕೊಟ್ಟು ಯಾಕೆ ಮೊಬೈಲ್ ಯೂಸ್ ಮಾಡಬೇಕು, ಯಾಕೆ ಮಾಡಬಾರ್ದು, ಇದರ ಬಗ್ಗೆ ನನಗೆ ಒಂದು ಡೀಟೇಲ್ ಆಗಿ ಒಂದು ಸ್ಟಡಿ ಮಾಡಿ ಕೊಡಬೇಕು ಅಂತ ಹೇಳಿದಾಗ ಅವರಾಗಿ ಬಂದರು. 15 ಪಾಯಿಂಟ್ಸ್ ಬರೆದು, ಮೋರ್ ದೆನ್ 15 ಆಲ್ಮೋಸ್ಟ್, ನನಗೆ ಅದು ಜಾಸ್ತಿ ಅವನು ಕೊಟ್ಟಿದ್ದಾನೆ. ಸೊ ಅಲ್ಲಿ ಆ ಪಾಯಿಂಟ್ಸ್ ಕೊಟ್ಟ ನಂತರ ಮತ್ತೆ ಹೇಳ್ತಾ ಇದ್ದಾನೆ, ಮ್ಯಾಮ್ ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ಇನ್ನೂ ಎಡಿಷ್ನಲ್ ಆಗಿ ನಾನು ಕೆಲವು ಇನ್ಫಾರ್ಮೇಷನ್ ಅವನಿಗೆ ಕೊಟ್ಟ ತಕ್ಷಣ ಅವನು ಹೇಳಿದ್ದು, ಮ್ಯಾಮ್ ಇದೆಲ್ಲ ಮಾಡೋದಕ್ಕಿಂತ ನಾನು ಸ್ವಲ್ಪ ಏನಾದರೂ ಒಂದು ಸ್ಟೋರಿ ಬುಕ್ ಆದರೂ ಓದಿ ಏನಾದರೂ ಒಂದು ನನಗೆ ಆಗ್ಬೋದಿತ್ತು, ನಾನು ಸುಮ್ಮನೆ ನನ್ನ ಟೈಮ್ ಇದರಲ್ಲಿಯೇ ವೇಸ್ಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಸೊ ನಮ್ಮ ಮಕ್ಕಳಿಂದ ತಪ್ಪಾಗುವಂಥದ್ದಲ್ಲ, ಆ್ಯಕ್ಚುಲಿ ಆಗುವಂಥದ್ದು ನಾವು ಯಾವ ರೀತಿಯಲ್ಲಿ ಅವರಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು ಅದನ್ನು ನಾವು ಕೊಡ್ತಾ ಇಲ್ಲ. ಆ ಒಂದು ಇದರಲ್ಲಿ ಆ ಹಂತದಲ್ಲಿ ನಾವು ಅವರಿಗೆ ಎಂಕರೇಜ್ಮೆಂಟ್ ಮಾಡಿದರೆ ಅಥವಾ ಅವರಿಗೆ ನಾವು ಪ್ರೋತ್ಸಾಹ ಮಾಡಿದ ತಕ್ಷಣ ಅವರದನ್ನು ಸ್ವಲ್ಪ ಆಲೋಚಿಸ್ತಾರೆ, ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಅವರು ರಿಸರ್ಚ್ ಮಾಡ್ತಾರೆ, ಕೇಳ್ತಾರೆ. ಇದೆಲ್ಲ ಆಗುವಾಗ ಅವರು ಕೂಡ ಆ ಕೆಲಸ ಮಾಡಲಿಕ್ಕೆ ರೆಡಿ ಇರ್ತಾರೆ. ಆದಷ್ಟು ಅವರ ಮಿಸ್ಟೇಕ್ಸನ್ನು ಹೈಲೈಟ್ ಮಾಡೋದು ನಾವು ಕಮ್ಮಿ ಮಾಡಬೇಕು. ಈಗ ಏನಾದರೂ ಒಳ್ಳೆಯ ಕೆಲಸ ಮಾಡುವಾಗ ಕೂಡ ಅವರ ತಪ್ಪುಗಳನ್ನಿರ್ತದೆ, ಅದನ್ನು ನಾವು ಹೈಲೈಟ್ ಮಾಡೋದು ಹೆಚ್ಚಾಗಿ ಅದು ಕೂಡ ಮಾಡ್ತೇವೆ. ನಾವು ತಪ್ಪು ಮಾಡಿದ ತಕ್ಷಣ ಅದರ ಬಗ್ಗೆ ನಾವು ಹೆಚ್ಚು ಒಂದು ಹೈಲೈಟ್ ಮಾಡಿ ಹೇಳೋದು. ಇದು ಮಾಡುವಾಗ ಅವರಿಗೆ ಪುನಃ ಅವರ ಸೆಲ್ಫ್ ಎಸ್ಟೀಮ್ ಲೋ ಆಗ್ತದೆ, ಸೆಲ್ಫ್ ಎಸ್ಟೀಮ್ ಕಮ್ಮಿ ಆಗ್ತಾ ಹೋಗ್ತದೆ. ಆವಾಗ ಅವರು ಆ ಕೆಲಸ ಪುನಃ ಮಾಡಲಿಕ್ಕೆ ಅವರು ರೆಡಿ ಇರುವುದಿಲ್ಲ. ಸೊ ಆದಷ್ಟು ಅವರಿಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅದು ತಪ್ಪಾಗಿದ್ದರೂ ಕೂಡ ಅವರಿಗೆ ನಾವು ಎನ್ಕರೇಜ್ಮೆಂಟ್ ನಾವು ಒಳ್ಳೆಯ ರೀತಿಯಲ್ಲಿ ಮಾಡಿದರೆ ಅವರು ಅದನ್ನು ಕೇಳ್ತಾರೆ, ಅದನ್ನು ಮಾಡಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಬರ್ತದೆ.